ಚಂದಿರನು ಮನಸ್ಸಿನ ಮೇಲೆ, ಕನಸಿನ ಮೇಲೆ, ಆಸೆ ಆಕಾಂಕ್ಷೆಗಳ ಮೇಲೆ ಹಾಗೂ ಪ್ರಾಕೃತಿಕವಾಗಿ ಕಡಲ ಅಲೆಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಹೊಂದಿದ್ದರೆ, ಬುಧನು ಬುದ್ಧಿಯ ಮೇಲೆ, ಉತ್ತಮ ಮಾತುಗಾರಿಕೆಯ ಮೇಲೆ ಹಾಗೂ ಎಲ್ಲರೂ ಉಸಿರಾಗಿರುವ ಹಸಿರು ಪ್ರಕೃತಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಹೊಂದಿದ್ದಾನೆ. ಚಂದಿರ ಹಾಗೂ ಬುಧನ ಪ್ರಭಾವಗಳು ಒಂದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೋಲುತ್ತವೆ. ಇದಕ್ಕೆ ಕಾರಣ ಬುಧನು ಚಂದಿರನ ಪುತ್ರ. ಬುಧನ ಜನನದ ಬಗ್ಗೆ ತಿಳಿಯಲು ಸ್ವಲ್ಪ ಪ್ರಮಾಣದಲ್ಲಿ ಚಂದಿರ ಹಾಗೂ ಗುರುವಿನ ಬಗ್ಗೆ ತಿಳಿಯಬೇಕಾಗುತ್ತದೆ. ದೇವತೆಗಳ ಗುರುವಾದ ಬೃಹಸ್ಪತಿಯ ಬಳಿ ಚಂದಿರನು ವಿದ್ಯಾಭ್ಯಾಸಕ್ಕೆ ತೆರಳುತ್ತಿರುತ್ತಾನೆ. ಅಲ್ಲಿ ಗುರುವಿನ ಮಡದಿಯಾದ ತಾರೆಯನ್ನು ಕಂಡು ಚಂದಿರನು ವಿಚಲಿತನಾಗಿ ಒಂದು ದಿನ ತಾರೆಯನ್ನು ಬಲವಂತದಿಂದ ಮನವೊಲಿಸಿ ಚಂದಿರನು ತನ್ನ ಬಳಿ ಕರೆದೊಯ್ಯುತ್ತಾನೆ. ತಾರೆಯು ತನ್ನ ಗುರುವಿನ ಮಡದಿ ಎಂದು ತಿಳಿದಿದ್ದರೂ ಚಂದಿರನು ಅದ ಲೆಕ್ಕಿಸದೆ ಈ ಕೃತ್ಯವನ್ನು ಮಾಡುತ್ತಾನೆ. ಈ ವಿಚಾರವನ್ನು ಅರಿತ ದೇವತೆಗಳೆಲ್ಲ ಬೃಹಸ್ಪತಿಯ ಸಮೇತ ಪ್ರಶ್ನಿಸಲು ಹೊರಟಾಗ ಚಂದಿರನು ಭಯದಿ ಅಸುರಗುರುವಾದ ಶುಕ್ರಾಚಾರ್ಯರ ಬಳಿ ಆಶ್ರಯ ಪಡೆಯುತ್ತಾನೆ. ನಂತರ ಅಸುರಗುರುವಿಗೆ ದೇವಗುರು ಹಾಗೂ ದೇವತೆಗಳೆಲ್ಲ ವಿಚಾರವನ್ನು ಬಿಡಿಸಿ ಹೇಳಿದಾಗ ಭಯದಿ ಚಂದಿರನು ತನ್ನ ತಪ್ಪಿಗೆ ಕ್ಷಮೆಯಾಚಿಸಿ ತಾರೆಯನ್ನು ಕಳುಹಿಸಲು ಒಪ್ಪುತ್ತಾನೆ. ಅಷ್ಟರ ಹೊತ್ತಿಗೆ ತಾರೆಯು ಗರ್ಭಿಣಿಯಾಗಿರುತ್ತಾಳೆ. ಆಗ ಬೃಹಸ್ಪತಿಯು ಈ ಶಿಶುವು ತನ್ನದಲ್ಲದ ಕಾರಣದಿಂದ ಪುತ್ರನಾಗಿ ಸ್ವೀಕರಿಸುವುದಿಲ್ಲ. ಇತ್ತ ತಾರೆಯೂ ಕೂಡ ಬೃಹಸ್ಪತಿಯೊಡನೆ ಹೊರಡಲು ಸಿದ್ಧವಾದ್ದರಿಂದ ಆ ಶಿಶುವನ್ನು ಚಂದಿರನ ಬಳಿ ಬಿಟ್ಟು ಹೊರಡುತ್ತಾಳೆ. ಇತ್ತ ಚಂದಿರನು ಆ ಶಿಶುವನ್ನು ಕ್ಷೀಣವಾಗಿ ನೋಡುತ್ತಾ ಹಿಂಸಿಸತೊಡಗುತ್ತಾನೆ. ಆ ಶಿಶುವು ಪಾಲನೆ ಪೋಷಣೆ ಇಲ್ಲದೆ ನಿರಾಸೆಯಿಂದ ಹಾಗೂ ಅಸಮಾಧಾನದಿಂದ ಬೆಳೆದು ಪ್ರೌಢಾವಸ್ಥೆ ಸೇರುವ ಹೊತ್ತಿಗೆ ತ್ರಿಮೂರ್ತಿಗಳು ಪ್ರತ್ಯಕ್ಷವಾಗಿ ಆ ಸುಂದರ ಬಾಲಕನಿಗೆ ಬುಧನೆಂದು ನಾಮಕರಣ ಮಾಡುತ್ತಾರೆ. ಹಾಗೂ ಮಹಾವಿಷ್ಣುವು ಬುಧನನ್ನು ಸ್ವೀಕರಿಸುತ್ತಾನೆ. ಹಾಗೂ ಬುಧನಿಗೆ ನವಗ್ರಹಗಳಲ್ಲಿ ಸ್ಥಾನವನ್ನು ನೀಡಿ ಆ ಬಾಲಕನಿಗೆ ಮನುಕುಲದ ಒಳಿತಿಗಾಗಿ ಬುದ್ಧಿ ಹಾಗೂ ಚತುರತೆಯ ಆಳ್ವಿಕೆಯನ್ನು ನಡೆಸಲು ತಿಳಿಸುತ್ತಾರೆ. ಹೀಗೆ ಬುಧನ ಜನನ ಹಾಗೂ ಆಳ್ವಿಕೆಯು ಪ್ರಾರಂಭವಾಗುತ್ತದೆ. ಬುಧನಿಗೆ ಮಕ್ಕಳು ಹೆಚ್ಚು ಪ್ರಿಯವಾದ ಕಾರಣ ಅವರಲ್ಲಿ ಬುಧನಿಗೆ ಸಂಬಂಧಿಸಿದ ಸಕಾರಾತ್ಮಕ ಗುಣಗಳು ಹೆಚ್ಚಿರುತ್ತವೆ. ಉದಾಹರಣೆ, ಬಹು ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಆಸಕ್ತಿಯು ಹೆಚ್ಚಿರುತ್ತದೆ ಹಾಗೂ ಕೆಲವು ಮಕ್ಕಳಲ್ಲಿ ವಿದ್ಯೆಯ ಬದಲು ಕ್ರೀಡಾಸಕ್ತಿಯನ್ನು ಕಾಣಬಹುದು. ಇನ್ನು ಕೆಲವು ಮಕ್ಕಳಲ್ಲಿ ವಿದ್ಯೆ ಹಾಗೂ ಕ್ರೀಡೆಯ ಬದಲಾಗಿ ಕಲಾಸಕ್ತಿಯು ಹೆಚ್ಚಿರುತ್ತದೆ. ಹಾಗೂ ಕೊನೆಯದಾಗಿ ಕೆಲವು ಮಕ್ಕಳಲ್ಲಿ ಇದ್ಯಾವ ಆಸಕ್ತಿ ಇಲ್ಲದಿದ್ದರೂ ಸಂವಹನ ಶಕ್ತಿ ಅಥವಾ ಉತ್ತಮ ಮಾತುಗಾರಿಕೆಯು ಅವರದಾಗಿರುತ್ತದೆ. ಬುಧನು ಬಲವಾಗಿದ್ದರೆ ಆತ ಅಥವಾ ಆಕೆಯನ್ನು ತೋರಿಸಿ ಈ ರೀತಿ ಹೋಲಿಕೆ ಮಾಡಬಹುದು. ವ್ಯಕ್ತಿಯನ್ನು ತೋರಿಸಿ ಪಾದರಸಕ್ಕೆ ಹೋಲಿಸಬಹುದು, ಏಕೆಂದರೆ ಪಾದರಸದ ವೇಗವು ಅತಿ ಹೆಚ್ಚು ಹಾಗೂ ಪಾದರಸವು ಯಾವ ವಾತಾವರಣದಲ್ಲೂ ತನ್ನ ವೇಗವನ್ನು ಕಳೆದುಕೊಳ್ಳುವುದಿಲ್ಲ. ಈ ವಿಚಾರವನ್ನು ಆಗಿನ ಹಾಗೂ ಈಗಿನ ವಿಜ್ಞಾನವು ಕೂಡ ಒಪ್ಪುತ್ತದೆ. ವ್ಯಕ್ತಿಯನ್ನು ತೋರಿಸಿ ಹೇಳಬಹುದು, ಬೆರಳನ್ನು ತೋರಿಸಿದರೆ ಹಸ್ತವನ್ನೇ ನುಂಗುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು. ವ್ಯಕ್ತಿಯನ್ನು ತೋರಿಸಿ ಹೆಸರಾಂತ ಲೇಖಕ ಅಥವಾ ಕಲಾವಿದರಿಗೆ ಹೋಲಿಕೆ ಮಾಡುವುದನ್ನು ಕಾಣಬಹುದು. ಈ ರೀತಿಯಾಗಿ ಹಲವು ವಿಚಾರದಲ್ಲಿ ಬುಧನನ್ನು ಹೋಲಿಕೆ ಮಾಡಬಹುದು. ಬುಧನಿಗೆ ಶತ್ರುಗ್ರಹ ಚಂದ್ರ, ಮಿತ್ರಗ್ರಹ ಸೂರ್ಯ, ಶುಕ್ರ ಹಾಗೂ ರಾಹು. ಬಣ್ಣ ಹಸಿರು ಅಥವಾ ಪಚ್ಚೆ, ದಿಕ್ಕು ಉತ್ತರ, ಧಾನ್ಯ ಹೆಸರು ಕಾಳು. ಒಳ್ಳೆಯ ಸ್ಥಾನ ಮಿಥುನ ಹಾಗೂ ಕನ್ಯಾ ರಾಶಿ. ಪ್ರತಿನಿಧಿಸುವ ವಾರ ಬುಧವಾರ. ವಾಹನ ರೆಕ್ಕೆಯುಳ್ಳ ಸಿಂಹ. ಇಷ್ಟ ದೇವತೆ ಮಹಾವಿಷ್ಣು. ಪತ್ನಿ ಇಳ, ಈಕೆ ವೈವಸ್ವತ ಮನುವಿನ ಮಗಳು. ಇನ್ನು ಹಸ್ತಜ್ಯೋತಿಷ್ಯದ ಪ್ರಕಾರ ಅಂಗೈನ ಕಿರುಬೆರಳನ್ನು ಬುಧ ಬೆರಳು ಎಂದು ಗುರುತಿಸಲಾಗುತ್ತದೆ. ಬುಧನ ಪ್ರಭಾವಗಳೆಂದರೆ ಮುಖ್ಯವಾಗಿ ವ್ಯಾಪಾರ ವ್ಯವಹಾರ, ಬುದ್ಧಿವಂತಿಕೆ, ಮಾತುಗಾರಿಕೆ, ಕಲೆ ಹಾಗೂ ಹಾಸ್ಯ ಚತುರತೆಗೆ ಹಾಗೂ ಹಸಿರು ಪ್ರಕೃತಿಯ ಮೇಲೆ ಬುಧನು ತನ್ನ ಪ್ರಭಾವವನ್ನು ಹೊಂದಿದ್ದಾನೆ. ಇನ್ನು ಬುಧನು ಕೂಡ ಸೂರ್ಯನ ಸಮೀಪದಲ್ಲೇ ಸಂಚರಿಸುವುದರಿಂದ ಈತನು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸಲು 1 ತಿಂಗಳು ತೆಗೆದುಕೊಳ್ಳುತ್ತಾನೆ. ಹಾಗೆ 12 ರಾಶಿಯ ಸಂಚಾರ ಪೂರ್ಣಗೊಳಿಸಲು 1 ಸಂವತ್ಸರ ಅಥವಾ 1 ವರುಷವನ್ನು ತೆಗೆದುಕೊಳ್ಳುತ್ತಾನೆ. ಬುಧನು ಉಚ್ಚಸ್ಥಾನ ಅಥವಾ ಒಳ್ಳೆಯ ಸ್ಥಾನದಲ್ಲಿದ್ದರೆ ಈ ಮೇಲೆ ಹೇಳಿದ ಸಕಾರಾತ್ಮಕ ಫಲಗಳನ್ನು ವ್ಯಕ್ತಿಯು ಅನುಭವಿಸಬಹುದು. ಹಾಗೂ ಬುಧನಿಗೆ ಸೀಮಿತವಾದ ಪ್ರತ್ಯೇಕ ದೇವಾಲಯವಿದ್ದು ಅದು ತಮಿಳುನಾಡಿನ ತಿರುವೆಂಗಾಡುವಿನಲ್ಲಿದೆ. ಈ ದೇವಾಲಯವನ್ನು ತಲುಪಲು ಕುಂಭಕೋಣಂನಿಂದ 2 ಮಾರ್ಗಗಳಿವೆ. ಅವು ಹೀಗಿವೆ. ಬೆಂಗಳೂರಿನಿಂದ ಕುಂಭಕೋಣಂ 364 ಕಿಲೋಮೀಟರ್ ದೂರದಲ್ಲಿದ್ದು, ಕುಂಭಕೋಣಂನಿಂದ ಸೀರ್ಗಾಲಿ ಮಾರ್ಗವಾಗಿ 57 ಕಿಲೋಮೀಟರ್ ಹಾಗೂ ಸೀರ್ಗಾಲಿಯಿಂದ ಬುಧನ್ ಕೊಯಿಲ್ ಅಥವಾ ತಿರುವೆಂಗಾಡು ಅಥವಾ ಶ್ವೇತಾರಣ್ಯೇಶ್ವರರ್ ಕೊಯಿಲ್ ಇಲ್ಲಿಗೆ 14 ಕಿಲೋಮೀಟರ್ ದೂರದಲ್ಲಿದೆ. ಎರಡನೇ ಮಾರ್ಗ ಬೆಂಗಳೂರಿನಿಂದ ಕುಂಭಕೋಣಂ 364 ಕಿಲೋಮೀಟರ್ ದೂರದಲ್ಲಿದ್ದು, ಕುಂಭಕೋಣಂನಿಂದ ಮೈಲಾಡತೊರೆ ಮಾರ್ಗವಾಗಿ 35 ಕಿಲೋಮೀಟರ್ ಹಾಗೂ ಮೈಲಾಡತೊರೆಯಿಂದ ತಿರುವೆಂಗಾಡು ಅಥವಾ ಬುಧನ್ ಕೊಯಿಲ್ ಅಥವಾ ಶ್ವೇತಾರಣ್ಯೇಶ್ವರರ್ ಕೊಯಿಲ್ ಇಲ್ಲಿಗೆ 24 ಕಿಲೋಮೀಟರ್ ದೂರದಲ್ಲಿದೆ.
ಈ ಮಾರ್ಗವಾಗಿ ದೇವಾಲಯವನ್ನು ತಲುಪಬಹುದು. ದೇವಾಲಯದ ಒಳಾಂಗಣದಲ್ಲಿ ಹಲವು ದೇವತೆಗಳು ದರ್ಶನವನ್ನು ನೀಡುತ್ತವೆ. ಅದರಲ್ಲಿ ಮುಖ್ಯವಾಗಿ ಶ್ವೇತಾರಣ್ಯೇಶ್ವರ ಲಿಂಗ ಹಾಗೂ ಬುಧನ್ ಅಥವಾ ಬುಧ ಗ್ರಹ ದೇವತೆಯು ಮುಖ್ಯ ದರ್ಶನವನ್ನು ನೀಡುತ್ತವೆ. ಈ ದೇವಾಲಯವು ಸಾವಿರಾರು ವರ್ಷಗಳ ಹಳೆಯ ದೇವಾಲಯವಾಗಿದ್ದು, ಈ ದೇವಾಲಯದಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ಬ್ರಹ್ಮ ಹಾಗೂ ಇಂದ್ರಾದಿ ದೇವತೆಗಳು ಇಲ್ಲಿನ ಶ್ವೇತಾರಣ್ಯೇಶ್ವರ ಲಿಂಗಕ್ಕೆ ಪೂಜಾ ವಿಧಿವಿಧಾನವನ್ನು ನಡೆಸಿದ್ದಾರೆ ಎಂದು ನಂಬಲಾಗಿದೆ. ಹಾಗೂ 16ನೇ ಶತಮಾನದಲ್ಲಿ ಚೋಳರ ಆಳ್ವಿಕೆಯಲ್ಲಿ ದೇವಾಲಯದ ನಿರ್ಮಾಣವಾಗಿದೆ ಎಂದು ಹಾಗೂ ನಂತರದ ಕಾಲಘಟ್ಟದಲ್ಲಿ ದಾಳಿಗೆ ಒಳಗಾದ ಈ ದೇವಾಲಯವನ್ನು ವಿಜಯನಗರದ ಅರಸರು ಕಲ್ಲಿನಿಂದ ದೇವಾಲಯದ ಮರು ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಯಲಾಗಿದೆ. ಇನ್ನು ದೋಷ ಪರಿಹಾರಕ್ಕಾಗಿ ದೇವಾಲಯದ ಆವರಣದಲ್ಲಿ ಅಗ್ನಿತೀರ್ಥ, ಸೂರ್ಯತೀರ್ಥ ಹಾಗೂ ಚಂದ್ರತೀರ್ಥ ಎಂಬ 3 ಪುಣ್ಯತೀರ್ಥಗಳಿದ್ದು, ಗ್ರಹ ಶಾಂತಿ ಹಾಗೂ ಗ್ರಹ ದೋಷ ಪರಿಹಾರಕ್ಕಾಗಿ ಈ ಪುಣ್ಯತೀರ್ಥದಲ್ಲಿ ನಿಂದು ದೋಷ ಪರಿಹಾರವನ್ನು ಸ್ಥಳದಲ್ಲಿ ಅಥವಾ ಒಳ ಆವರಣದಲ್ಲಿ ಮಾಡಿಸಬಹುದು. ಹಾಗೂ ಇತರ ಗ್ರಹ ದೇವಾಲಯದ ಹಾಗೆ ಈ ಸ್ಥಳದಲ್ಲಿಯೂ ಕೂಡ ಗ್ರಹ ಶಾಂತಿ ಹಾಗೂ ಗ್ರಹ ದೋಷ ಪರಿಹಾರಕ್ಕಾಗಿ ದೀಪದ ಅರ್ಚನೆಯನ್ನು ಭಕ್ತಾದಿಗಳು ಸ್ವಯಂ ತಾವೇ ಮಾಡಬಹುದಾಗಿದೆ. ಗಮನಿಸಬೇಕಾದ ಸೂಚನೆಗಳು: ದೀಪ ಬೆಳಗಲು ದೇವಾಲಯದಲ್ಲಿ ಗಿಡಮೂಲಿಕೆಗಳಿಂದ ತಯಾರು ಮಾಡಿದ ಎಣ್ಣೆ, ದೀಪ ಹಾಗೂ ಬತ್ತಿಯನ್ನು ನೀಡುತ್ತಾರೆ. ಇದರೊಂದಿಗೆ ಗ್ರಹ ಶಾಂತಿ ಹಾಗೂ ಗ್ರಹ ದೋಷ ಪೂರ್ಣವಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ವಿಶೇಷವಾಗಿ ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ನಾ ಕಂಡ ಕನ್ನಡದ ಮುದ್ರಣವಿದು. ಇದು ಖಂಡಿತವಾಗಿಯೂ ಸಂತಸದ ವಿಷಯ. ದೇವಾಲಯಕ್ಕೆ ಭೇಟಿ ನೀಡುವ ಸಮಯ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರ ತನಕ ಹಾಗೂ ಸಂಜೆ 4ರಿಂದ ರಾತ್ರಿ 8ರ ತನಕ. ದೋಷ ಹಾಗೂ ಪರಿಹಾರಕ್ಕಾಗಿ ಈ ದೇವಾಲಯವನ್ನು ಹೊರತುಪಡಿಸಿ ತಮ್ಮ ಸುತ್ತಮುತ್ತಲಿನ ಮಹಾವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯವನ್ನು ಕೂಡ ಭೇಟಿ ನೀಡಬಹುದಾಗಿದೆ. ಏಕೆಂದರೆ ಬುಧನು ಮಹಾವಿಷ್ಣು ಪ್ರಿಯ. ಯಾವುದೇ ದೂರ ಪ್ರಯಾಣದಲ್ಲಿ ವಾತಾವರಣದ ಮಾಹಿತಿಯನ್ನು ತಿಳಿದು ಹೊರಡುವುದು ಸೂಕ್ತ. ಈ ದೇವಾಲಯದ ಭೇಟಿಯ ನಂತರ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸಿದ್ದನ್ನು ನಾನು ಕಂಡಿದ್ದೇನೆ ಹಾಗೂ ಅನುಭವಿಸಿದ್ದೇನೆ. ಸಾಮಾನ್ಯವಾಗಿ ಕಡಲ ತೀರದ ಪ್ರದೇಶಗಳು ಆಗಾಗ ಚಂಡಮಾರುತಕ್ಕೆ ತುತ್ತಾಗುತ್ತವೆ. ಆ ಸಂದರ್ಭದಲ್ಲಿ ಆಹಾರದ ಸಮಸ್ಯೆಯ ಜೊತೆಗೆ ಸಾರಿಗೆ ಹಾಗೂ ರೈಲು ವ್ಯವಸ್ಥೆಯು ಸ್ತಬ್ಧವಾಗುತ್ತವೆ. ಅಂದು ಚಂಡಮಾರುತದ ಕೊಂಚ ಬಿಡುವಿನ ನಂತರ ಬಹುಜನಜಂಗುಳಿಯ ದೃಶ್ಯವಿದು. ಬುಧನ ಈ ವಿಚಾರವನ್ನು ಸಿಂಪಲ್ ಆಗಿ ತಿಳಿಸಿದ ಈ ನನ್ನ ಸಣ್ಣ ಪ್ರಯತ್ನ ತಮಗೆ ಇಷ್ಟ ಆಗಿದೆ ಎಂದು ತಿಳಿದು ಧನ್ಯವಾದವನ್ನು ಹೇಳಿ ಮುಗಿಸುತ್ತಿದ್ದೇನೆ.